ಯಾವಾಗಿಲ್ಲ ಸಂಘ ಮಾಡ ಸಿದ್ಧರಾಮ ಯಾರು ಸಂಘ ಮಾಡ್ಯಾನ? ಮಲ್ಲಯ್ಯನ ಸಂಘ ಮಾಡಿದ ಸಿದ್ಧರಾಮ. ಸಾಮಾನ್ಯ ಮನುಷ್ಯರ ಸಂಘ ಮಾಡಲಿಲ್ಲ ಶಿವಯೋಗಿ ಸಿದ್ಧರಾಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾದ ಮಲ್ಲಯ್ಯನ ಸಂಘ ಮಾಡ್ಯಾನ. ಮಲ್ಲಯ್ಯಗಾಗಿ ಬುತ್ತಿ ತುಣ್ ಹೊಂಟಾನೆ ಸಿದ್ಧರಾಮ. ನಿನ್ನೆ ದಿವಸ ಯಾವಾಗ ಸಿದ್ಧರಾಮನ ಹೊಲಕ್ಕೆ ಬಂದಾನ ಮಲ್ಲಯ್ಯ. ನಿನ್ನೆ ನೀವೆಲ್ಲ ನೋಡಿರಿ, ಮುದುಕನಾಗಿ ಬಂದದ ಮಲ್ಲಯ್ಯ ಸಿದ್ಧರಾಮ. ಹಸಿವಾಗ್ಯದ ಮಗನೇ, ಹಸಿವಾಗ್ಯದ. ಸಿದ್ಧರಾಮ ಹೊಲ್ಲಾಗ ಶೀತ್ನಿ ಕಿತ್ತಿ ಕೊಟ್ಟ, ತಿಂದ, ಆದ್ರೆ ತೃಪ್ತಿ ಆಗಲಿಲ್ಲ ಮಲ್ಲಯ್ಯಗ. ಭಕ್ತಿ ಪರೀಕ್ಷೆ ಮಾಡಬೇಕಲ್ಲ. ಯಾವಾಗ ಒಬ್ಬ ದೇವರ ಭಕ್ತನಿಗೆ ಭಕ್ತಿ ಪರೀಕ್ಷೆ ಮಾಡದ ಬಳಕ ಹರ ತನ್ನ ಅರೆದು ನೋಡುವ ಸುವರ್ಣ ಚಿನ್ನದಂತೆ. ಭಗವಂತ ಹೆಂಗ ಪರೀಕ್ಷೆ ಮಾಡ್ತಂದ್ರ ಸುವರ್ಣ ಚಿನ್ನದಂತೆ ಅರೆದು ನೋಡುವ ಪರಮಾತ್ಮ. ಅಂಜದೆ ಅಳುಕದೆ ಇದ್ದರೆ ಹರ ತನ್ನ ಭಕ್ತರ ಎತ್ತಿಕೊಂಬಂತೆ. ಎಷ್ಟು ಪರೀಕ್ಷೆ ಮಾಡ್ತೀವಿ ಮಾಡು, ಎಷ್ಟು ಕಾಡ್ತೀವಿ ಕಾಡು, ಕಾಡಿದಷ್ಟು ನನಗೆ ಪಾಡ ಅನ್ನುವ ಹಾಗ ಸಿದ್ಧರಾಮಪ್ಪ ಬುತ್ತಿ ತರಕ ಮನೆಗೆ ಬಂದ. ನೀವು 6 ವರ್ಷದ ಮಗ. ತಾಯಿ ಸುಗ್ಲಾದೇವಿ ಮಗನಿಗೆ ಮೊಸರನ್ನ ಬುತ್ತಿ ಕಟ್ಟಿ ಕೊಟ್ಟಲ್ಲ. ಯಾವಾಗ ಮಗ ತಾಯಿಗೆ ಅವ್ವ ಅಂತ ಕೂಗಿದ ಬಳಿಕ ತಾಯಿ ಸುಗ್ಲಾದೇವಿಗೆ ಆನಂದವೇ ಆನಂದ ಆಗಿ ಹೊಟ್ಟದ. ತಾಯಿ ಸುಗ್ಲಾದೇವಿಗೆ ಮಗನಿಗೆ ಬುತ್ತಿ ಕಟ್ಟಿ ಕೊಟ್ಟಾಳೆ. ಸಿದ್ಧರಾಮನ ಕೈ ಒಳಗೆ ಮೊಸರನ್ನ ಬುತ್ತಿ ಕಲಿಸಿಕೊಟ್ಟಾಳ ತಾಯಿ. ತಾಯಿ ಜೊತೆ ಮಗ ಮಾತಾಡಲಿಲ್ಲ. ನನ್ನ ಮಾತಾಡುವ ಸಮಯವಿಲ್ಲ ಅಂದ ಸಿದ್ಧರಾಮ. ಅಲ್ಲಿ ನನಗಾಗಿ ಮಲ್ಲಯ್ಯ ಮುದುಕನಾಗಿ ಬಂದದ. ಹಸುವಾಗ್ಯದ, ಮೊದಲೇ ವಯಸ್ಸಾಗ್ಯದ. ಅಡವ್ಯಾಗ ಹುಲಿ ಪ್ರಾಣಿಗಳದವ, ಹಾವದ, ಚೇಳದ. ಕೆಡದು ಸತ್ತಂದ್ರ ಇದಕ್ಕೆ ಮುಗ್ಧ ಭಕ್ತಿ ಅಂತ. ಭಕ್ತಿ ಒಳಗ 3 ಪ್ರಕಾರ ಅದ. ಮುಗ್ಧ ಭಕ್ತಿ, ಡಾಂಬಿಕ ಭಕ್ತಿ, ಸಾತ್ವಿಕ ಭಕ್ತಿ ಅಂತ ತಿಳ್ಕೊಂಡು. ಯಾವಾಗ ಭಗವಂತ ಯಾವ ಭಕ್ತಿ ಬರದ ಮುಗ್ಧ ಭಕ್ತಿಗೆ ಪರಮಾತ್ಮ ಒಲಿತಾನ. ಹಾಗೆ ಸಿದ್ಧರಾಮ ತಾಯಿ ಕೈಯದ ಬುತ್ತಿ ತಗೊಂಡಾನ. ಓಡೋಡಿ ಹೊಲಕ್ಕೆ ಬರ್ತಾನ. ಎಲ್ಲಿ ಮಲ್ಲಯ್ಯ ಕಂಬಳಿ ಹಾಸಿ ಕುಂದ್ರಿಸಿದಲ್ಲ ನಿನ್ನೆ ದಿವಸ, ತನ್ನ ನೆವಣಿ ಹೊಲ್ಲಾಗ ಒಂದು ಗಿಡದ ನೆಳ್ಳ ಮಾಡಿ, ವಯಸ್ಸಾಗ್ಯದ, ಬಹಳ ಮುಪ್ಪಾವಸ್ಥೆ ಆಗ್ಯದ, ನಿಂದ್ರಾಕ ಕಾಲಾಗ ಶಕ್ತಿ ಇಲ್ಲ. ಮುದುಕ ಕುಂದ್ರಿಸನ ಒಂದು ಅರಿವಿದ ನೆಳ್ಳ ಮಾಡಿ ಸಿದ್ಧರಾಮ ಬುತ್ತಿ ತಗೊಂಡು ಓಡೋಡಿ ಹೊಲಕ್ಕೆ ಬರ್ತಾನ. ಎಲ್ಲಿ ಮಲ್ಲಯ್ಯ ಕುಂತಿದ ಅಲ್ಲಿ ಮಲ್ಲಯ್ಯ ಮಟ್ಟ ಮಾಯವಾಗಿ ಹೋಗ್ಬಿಟ್ಟನ. ಮಲ್ಲಯ್ಯ ಮಾಯವಾಗಿ ಹೋದ ಬಳಿಕ ಅವಾಗ ಸಿದ್ಧರಾಮ ದುಃಖ ಮಾಡ್ಕೋತ ಬರ್ತಾನೆ. ಮಲ್ಲಯ್ಯ ಯಾವಾಗ ಸಿದ್ಧರಾಮನ ಕೈ ಒಳಗೆ ಮೊಸರಾದ ಬುತ್ತಿ ಅದ ಊಟ ಮಾಡಿಸಬೇಕಾಗಿದೆ. ಯಾರಿಗೆ? ನನಗಲ್ಲ, ಮಲ್ಲಯ್ಯಗೆ ಊಟ ಮಾಡಿಸಬೇಕಾಗ್ಯದ. ಸಿದ್ಧರಾಮನ ಕೈ ಒಳಗೆ ಮೊಸರಾನ್ನ ಬುತ್ತಿ ಹಿಡ್ಕೊಂಡಾನ. ಅಡವಿ ಒಳಗೆ ನೋಡ್ತಾನ, ಕುಂತ ಜಾಗದೊಳಗ ಮಲ್ಲಯ್ಯ ಮಾಯವಾಗಿ ಹೋಗ್ಬಿಟ್ಟನೆ. ಮಲ್ಲಯ್ಯ ಮಾಯವಾಗಿ ಹೋಗ್ಬಿಟ್ಟನೆ. ಸಿದ್ಧರಾಮ ದುಃಖ ಮಾಡ್ತಾನೆ. ದುಃಖ ಮಾಡಕಂತಾನೆ ಮಲ್ಲಯ್ಯ. ಎಲ್ಲಿ ಹೋದ ನನ್ನಪ್ಪ, ಎಲ್ಲಿ ಹೋದ ಮಲ್ಲಯ್ಯ? ನಿನಗಾಗಿ ಮೊಸರನ್ನ ಬುತ್ತಿ ತಂದಿನೋ ಮಲ್ಲಯ್ಯ ತಿಳ್ಕೊಂಡು ಬರ್ತಾನೆ ಸಿದ್ಧರಾಮ. ಮಲ್ಲಯ್ಯ ಎಲ್ಲಿರುವೆ ಮಲ್ಲಯ್ಯ? ಮಲ್ಲಯ್ಯ ಎಲ್ಲಿ ಅಂತ ಹುಡುಕಲಿ ಮಲ್ಲಯ್ಯ? ಎಲ್ಲಿ ಹೋಗಿರುವೆ ಮಲ್ಲಯ್ಯ? ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಎಲ್ಲಿರುವೆ ತಂದೆ? ಎಲ್ಲಿರುವೆ? ಅವಾಗ ಸಿದ್ಧರಾಮ ಕೈ ಒಳಗೆ ಮೊಸರನ್ನ ಬುತ್ತಿ ಹಿಡಿದುಕೊಂಡು ಮಲ್ಲಯ್ಯ ದುಃಖ ಮಾಡ್ತಾನೆ. ಯಾರ ಸಲುವಾಗಿ ಅಳ್ಳಕತ್ತದ ಮಲ್ಲಯ್ಯ? ಯಾರ ಸಲುವಾಗಿ ದುಃಖ ಮಾಡಕತ್ತದ ಮಲ್ಲಯ್ಯ? ಸಿದ್ಧರಾಮ ಮಲ್ಲಯ್ಯನ ಸಲುವಾಗಿ ದುಃಖ ಮಾಡಕಂತಾನ. ಹೆಣ್ಣಿಗಾಗಿ ದುಃಖವಲ್ಲ, ಹೆಣ್ಣಿಗಾಗಿ ಅದ್ದಿಲ್ಲ, ಮಣ್ಣಿಗಾಗಿ ಅದ್ದಿಲ್ಲ, ಹೊಂದಿಗಾಗಿ ಅದ್ದಿಲ್ಲ ಸಿದ್ಧರಾಮ. ಯಾರ ಸಲುವಾಗಿ? ಮಲ್ಲಯ್ಯನ ಸಲುವಾಗಿ. ಮೊಸರಾನ್ನ ಬುತ್ತಿ ಬೇಡನ ಮಲ್ಲಯ್ಯ.
ಈ ಬುತ್ತಿ ಅವನಿಗೆ ಊಟ ಮಾಡಿಸಬೇಕಾಗ್ಯದ. ಯಾರು ದೇವರು ಉಳಿಸಿದೇನ್ರಿ? ಈ ಕಡೆ ದೇವರಿಗೆ ಉಳಿಕಿದ ಬಾನ, ಈ ಕಡೆ ನಮ್ಮದು. ಅಕಸ್ಮಾತ್ ರೇವಣಸಿದ್ದು ಊಟ ಮಾಡಕದ ಹೋಳಿಗೆ ಒಂದು ಗುಡಿ ಬರಂಗಿಲ್ಲ, ಅಲ್ಲೇ ಮನೆಯಲ್ಲೇ ಮಾಡ್ತೇವೆ. ಈಗ ಯಾವಾಗ ಸಿದ್ಧರಾಮ ಮಲ್ಲಯ್ಯ ಊಟ ಮಾಡಿದ ಒಂದು ಪುರಾಣ ಆಗ್ಯದ. ಹೋಗ್ಯಾನ ಬಿಡು ಮುದುಕಿ ಯಾಕಡೆ ಹೋಗಿ ಅಂತ ತಿಳ್ಕೊಂಡು ಬುತ್ತಿ ತಗೊಂಡು ಹಳ್ಳಿ ಮನೆಗೆ ಹೋಗಿದ್ದಂದ್ರ ಅವನು ಪುರಾಣ ಆಗುತ್ತಿಲ್ಲ, ಪುಣ್ಯಾತ್ಮರ ಪುರಾಣ ಆಗುತ್ತಿದ್ದಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ 6 ವರ್ಷದ ಮಗನಾದ ಸಿದ್ಧರಾಮ ದುಃಖ ಮಾಡಕಂತದೆ. ಮಲ್ಲಯ್ಯ 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 ದುಃಖ ಮಾಡಕಂತಾನೆ. ಮಲ್ಲಯ್ಯ ಸಿದ್ಧರಾಮ ಅಡವಿಯೊಳಗೆ ಹೊಂಟಾನ. ದಟ್ಟವಾಗಿರ್ತಂತ ಅಡವಿ ಅದ. ಮಲ್ಲಯ್ಯ ಹುಡುಕ್ಯಾಡಕಂತನ. ಹೊತ್ತು ಮುಳುಗುತ್ತು, ಕತ್ತಲಾಯಿತು. ಹೊತ್ತು ಮುಳುಗ್ಯಾದ, ಕತ್ತಲಾಗಿ ಹೋಗ್ಬಿಟ್ಟದ. ಅಡವಿಗೆ ಹೋದ ದನ ಎಲ್ಲ ಮನೆಗೆ ಬಂದು ಬಿಟ್ಟು, ದನಗಳೆಲ್ಲ ಮನೆಗೆ ಬಂದು ಬಿಟ್ಟು. ಮಗ ಸಿದ್ಧರಾಮ ಮನೆಗೆ ಬರಲಿಲ್ಲ. ನೀವು ನೋಡ್ರಿ, ನಿಮ್ಮ ಮನೆಯ ದನಕರುಗಳು ಬಿಟ್ರೆ ಸೀದಾ ಮನೆಗೆ ಬರ್ತಾವ, ಮತ್ತೊಬ್ರು ಮನೆಗೆ ಹೋಗಂಗಿಲ್ಲವು. ಸಿದ್ಧರಾಮ ಮನೆಗೆ ಬರಲಿಲ್ಲ. ಅಡವ್ಯಾಗ ಮಲ್ಲಯ್ಯ ಹುಡುಕ್ಯಾಡ್ಕೊತ ಹೋಗ್ಯಾನ. ಸೂರ್ಯ ಮುಳುಗಿ ಬಿಟ್ಟನ, ಕತ್ತಲಾಗಿ ಬಿಟ್ಟದ. ದನ ಎಲ್ಲ ಮನೆಗೆ ಬಂದು ಬಿಟ್ಟವ. ಅಡವಿಗೆ ಹೋದ ಗೋಮಾತೆ ಆಕಳೆಲ್ಲ ಮನೆಗೆ ಬಂದು ಬಿಟ್ಟವ. ಮಗನಾದ ಸಿದ್ಧರಾಮ ಮನೆಗೆ ಬರಲಿಲ್ಲ. ತಾಯಿ ಸುಗ್ಲಾದೇವಿ ಹೊರಗೆ ಬಂದು ನೋಡ್ತಾಳೆ. ದನ ಎಲ್ಲ ಬಂದು ಮುಂದೆ ಬಂದು ನಿಂತವ. ಮಗನೇ ನೋಡ್ತಾಳ ಆ ಕಡೆ, ಮಗ ಬರ್ಲಿಲ್ಲ. ತಾಯಿ ಹೆತ್ತ ಕರಳೆವ. ತಾಯಿ ದುಃಖ ಪಡುತ್ತಾಳೆ. ಅಡವಿಯೊಳಗ ಮಲ್ಲನ ಸಲುವಾಗಿ ಸಿದ್ಧರಾಮ ದುಃಖ ಮಾಡಕಂತನ. ಮನೆಯೊಳಗ ತಾಯಿ ಮಗನ ಸಲುವಾಗಿ ದುಃಖ ಮಾಡಕದ. ನೋಡಿ ಹ್ಯಾಂಗದ ಸ್ಥಿತಿ. ಹ್ಯಾಂಗ ಮನೆಯೊಳಗ ತಾಯಿ ಮಗನ ಸಲುವಾಗಿ. ನನಗೇನು 18 ಮಕ್ಕಳೆಲ್ಲ ಇರುವ ಒಬ್ಬ ಮಗ ಅಡವಿ ಪಾಲಾಗಿ ಹೋದ. ಮಗ ಬರ್ಲಿಲ್ಲಲ್ಲ. ಮಧ್ಯಾಹ್ನ ಬಂದು ಅವ್ವ ಅಂತ ಬಾಯ್ತು. ನನ್ನ ಮಗ ಕರೆದಲ್ಲ. ಯಾವಾಗ ನನ್ನ ಮಗ ಬಂದು ಯವ್ವ ಮೊಸರಾನ ಬುತ್ತಿ ಬೇಕಂದು ಕಟ್ಕೊಂಡು ಹೋದ. ನನ್ನ ಮಗ ಎಲ್ಲಿ ಹೋದ ಅಂತ ತಾಯಿ ದುಃಖ ಮಾಡ್ತಾಳೆ. ಸುಗ್ಗಲಾದೇವಿ ಕಂದ ಎಲ್ಲಿ ಹೋದೆ ಇಪ್ಪ? ನಿನಗೇನು ಅಡಿಯೊಳಗೇನೋ ಹುಲಿ ತಿಂದು ಹಾಕ್ಯಾರೇನು? ಏನು ಹಾವು ಕಚ್ಚಾರೇನು? ಯಾರಾದ್ರೂ ಹೊಡೆದು ಹಾಕ್ಯಾರೇನು? ಮಗ ಎಲ್ಲಿ ಹೋದೆ ಕಂದ ಅಂತ ತಾಯಿ ಸುಗ್ಗಲಾದೇವಿ ಕಂದ ಎಲ್ಲಿ ತಾಯಿ ಸುಗ್ಗಲಾದೇವಿ ಮಗನಿಗಾಗಿ ಒಂದೇ ಸವನ ಕಣ್ಣೀರ್ ಹಾಕಂತಾಳ. ಹೆತ್ತ ಮಗ ಹುಚ್ಚದ ಮಗ, ಹುಚ್ಚ ಮಗ, ಶಾಣೆ ಮಗ ಅಲ್ಲ. ಯಾವ ಮಗನಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ನನ್ನ ಮಗ ಅಡವಿಗೆ ಹೋದ, ಮನೆಗೆ ಬರ್ಲಿಲ್ಲಲ್ಲ. ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಹೆಂಗೆ ಇಲ್ಲ ನೋಡ್ರಿ. ಅದು ಹುಚ್ಚ ಹಾಕಿರ್ಲಾಕ, ನನ್ನಂಗ ಪೇಪರ್ ಹಾಕಿರ್ಲಾಕ, ಹೆತ್ತವರಿಗೆ ಹೆಗ್ಗಣ ಮುದ್ದಂದಂಗ ಮತ್ತೆ ಪೇಪರ್ ತಿಳ್ಕೊಂಡ್ರಿ. ಮತ್ತ ಯಾವ ತಾಯಿ ಹೇಳ್ತಾಳ ಮಗನ ಸಲುವಾಗಿ ದುಃಖ ಮಾಡಕಂತಾಳೆ. ಕಂದ ಎಲ್ಲಿ ಹೋದೆ ನನ್ನಪ್ಪ? ಮಲ್ಲಯ್ಯ ಸಿದ್ಧರಾಮ ತಾಯಿ ಒಂದು ಸವನ ದುಃಖ ಮಾಡೋದು ನೋಡಿ ಓಣಾಗ ಎಲ್ಲ ನಿಮ್ಮಂತ ಹೆಣ್ಮಕ್ಳು ಬಂದು ಕೇಳ್ತಾರೆ, ಏನಾಗಿದೆ ಸುಗ್ಗಲಾದೇವಿ, ಏನಾಗಿದೆ? ಕತ್ತಲಾಗಿದೆ, ಮಗ ಮನೆಗೆ ಬಂದಿಲ್ಲ. ಅವ್ವ ಕತ್ತಲಾಗ್ಯದ, ಮಗ ಮನೆಗೆ ಬಂದಿಲ್ಲ. ಅವಾಗ ಪತಿಯಾಗಿದ್ದಂತ ಮುದ್ದದ ಗೌಡ ಮನೆಗೆ ಓಡೋಡಿ ಬಂದು ಹೇಳುತ್ತಾನೆ. ಯಾವಾಗ ಮುದ್ದದ ಗೌಡ ಮನೆಗೆ ಬಂದು ಮಡದಿ ಮುಖ ನೋಡಿ ಅಂತದ, ಏನಾಗ್ಯದ? ತಾಯಿ ಸುಗ್ಗಲಾದೇವಿ ಗಂಡಗ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಹೇಳುತ್ತಾಳೆ, ಸ್ವಾಮಿ, ದನಗಳನ್ನು ಕಾಯಲು ಹೋದ ಸಿದ್ಧರಾಮ ಮರಳಿ ಮನೆಗೆ ಬಂದಿಲ್ಲ. ಬೆಳಗಿನ ಸಮಯದೊಳಗೆ ಮೊಸರಾನ್ನ ಬುತ್ತಿ ಬೇಡಿ ಹೋಗ್ಯಾನ. ಯಾವಾಗ ಮೊಸರಾನ್ನ ಬುತ್ತಿ ತಗೊಂಡು ಹೋದವ ಹೊಳ್ಳಿ ಮನೆಗೆ ಬಂದಿಲ್ಲ ಅನ್ನುವಂತ ಸಮಯದೊಳಗೆ ತಾಯಿ ದುಃಖ ಮಾಡಕಂತಾಳೆ. ರಾತ್ರಿಯರೇ ಬಹಳ ಆಗ್ಯದ. ಅವಾಗ ಒಂದೇ ಸವನ ತಾಯಿ ದುಃಖ ಮಾಡಿ ಮಾಡಿ ಸುಗ್ಗಲಾದೇವಿ ರಾತ್ರಿ ಬಹಳ ಇದು ಊಟ ಮಾಡಿಲ್ಲ. ತಾಯಿ
ತಾಯಿ ಕಳೆ ನೋಡಲಿ ಹ್ಯಾಂಗಿರ್ತದೆ, ಹೆತ್ತ ಕರಳಿ ಹ್ಯಾಂಗಿರ್ತದೆ. ಮಗ ಎಲ್ಲಾದ್ರೂ ಹೋದ್ರೆ ತಾಯಿ ದುಃಖ ಮಾಡ್ತದ. ಸಣ್ಣದ ಮಗ ಹರ್ಯಾಕ್ ಬಂದ್ರೆ ಸತ ತಾಯಿ ಅಕಸ್ಮಾತ್ ನನ್ನಂಗ ಮಗ ಕುಡಿದು ಎಲ್ಲಾದ್ರೂ ಬಿದ್ದಿತ್ತಂದ್ರೆ ತಾಯಿ ಹುಡುಕ್ಯಾಡ್ತಂದ ಮಗನಿಗೆ ಒಂದು ರೊಟ್ಟಿ ಮಾಡಿ ಉಣಿಸ್ತದ. ಆದ್ರೆ ಅದೇ ನಾವು ವಯಸ್ಸಾದ ಬಳಿಕ ಅವ್ವ ಅಪ್ಪಗೆ ನೋಡಾಕ ನೀ ನೋಡಲ್ಲ, ನನಗೇನು ಬ್ಯಾನೆ ಆಗಿದೆ, ನೀ ನೋಡತ್ತ ಯಾವಾಗ ಅವ್ವ ಮಕ್ಕಳು ಅವ್ವ ಅಪ್ಪಗೆ ಬ್ಯಾರೆ ಹಾಕ್ತೀವಿ ನಾವೆಲ್ಲ. ಏನು ಜೀವನದೊಳಗೆ ನಮಗೆಲ್ಲ ನಿಜವಾದ ದೇವರಂದ್ರೆ ಗುಡ್ಯಾಗಿರವ ಅಲ್ಲ, ಗುಡ್ಯಾಗಿರವ ರೇವಣ ಸಿದ್ದಪ್ಪ ನಮಗೆಲ್ಲ ದೇವರಲ್ಲ, ನಮಗೆಲ್ಲ ತಂದಿದ್ದೆ ಜನ್ಮ ಕೊಟ್ಟವರೇ ನಿಜವಾಗಿರ್ತಕ್ಕಂಥ ದೇವರು, ನಿಜವಾಗಿರ್ತ ದೇವರು. ಎಲ್ಲಾನು ನನ್ನ ತಮ್ಮ ವಿಜ್ಞಾನ ಮಾತು ಕೇಳ್ಕೊತೀನಿ ಕೈ ಮೇಗಿದು. ಯಾವ ಮಗ ಹೆತ್ತ ತಂದಿದ್ದ ಕಣ್ಣಾಗ ನೀರು ಹಾಕ್ತದ ಅವ ಎಂದೂ ಮಗ ಅಲ್ಲ. ಯಾಕಂದ್ರೆ ನಮ್ಗೆಲ್ಲ ಎಷ್ಟು ತ್ರಾಸ, ಎಲ್ಲ ಹಡಿದು ಜ್ವಾಕಿ ಮಾಡಿ ಜತ್ನ ಮಾಡಿ, ಎಲ್ಲಾದ್ರೂ ಮಗ ಊಟ ಮಾಡಲಿಲ್ಲ ಮಗ, ಎಲ್ಲಾದ್ರೂ ಮಲ್ಕೊಂಡಿದ್ದ ಮಗ, ಎಲ್ಲಾದ್ರೂ ಬಿದ್ದಿತ್ತಂದ್ರೆ ತಾಯಿ ತಾನು ಉಪವಾಸ ಮಾಡಿ ಮಗನಿಗೆ ಬಂದು ರಕ್ಷಣೆ ಮಾಡ್ತಾಳಲ್ಲ, ಅದು ತಾಯಿ ಪ್ರೀತಿ. ಅವ ತಾಯಿ ಪ್ರೀತಿ. ನೀವೆಲ್ಲ ಒಮ್ಮೆ ಶರೀಫ್ ಅಜ್ಜ ಶರೀಫ್ ಸಾಹೇಬ್ ಮನೆಗೆ ಒಂದು 8 ಜನ ಮಂದಿ ಬಂದಿರ್ತೀವಿ, 8 ಜನ ಭಕ್ತರು ಬಂದಿರು. ಶರೀಫ್ ಅಜ್ಜನ ಹೆಂಡತಿ ಫಾತಿಮ ಮನ್ಯಾಗ ಕುಂತೇಳು, ಒಂದು 8 ಜನ ಭಕ್ತರು ಬಂದಿರಂತೆ. ಅವಾಗ ಅಂದ್ರೆ ತಾಯಿಪ್ಪ ಬರೀ ಪ್ರಸಾದ ಮಾಡಬಾರ ಅಂತ ಶರೀಫ್ನ ಹೆಂಡತಿ ಕರೆದ್ರಂತ. ಅವ್ರು ಏನು ಮಾಡ್ಯಾರ, ಕೆಲವೊಂದು ಜನ ಇಲ್ರಿವ ಮತ್ತೆ ಶರೀಫ್ ಅಜ್ಜ ಬರ್ನ ಊಟ ಮಾಡ್ತೀವಿ. ಆ ಟನರ್ದಾಗ ಒಂದು 10-15 ನಿಮಿಷ ಆಯ್ತು, ಆ ಶರೀಫ್ ಮನೆಗೆ ಬಂದ ಬಿಟ್ಟ. ಎಲ್ಲರೂ ಅಂದ್ರತ್ತ, ಏನ್ರಿ ಶರೀಫ್ ಸಾಹೇಬ್ರ ಬಹಳ ಕೈತೀವಿ, ಎಲ್ಲಿ ಹೋಗಿರಿ, ನಿಮಗಾಗಿ ಕೂತೀವಿ, ಮತ್ತೆ ಊಟ ಮಾಡ ಬರ್ರಿ ಅಂದ್ರಂತ. ಶರೀಫ್ ಅಂದ, ಯಪ್ಪ ನೀವೆಲ್ಲ ಊಟ ಮಾಡಿ ನಾ ಮಕ್ಕಾ ಮನ್ನಕ್ಕೆ ಹೋಗಿ ಬರ್ತೀನಿ ಅದಂತ. ಎಲ್ಲಿ ಮಕ್ಕ ಎಲ್ಲಿ ಮದ್, ನಾವೆಲ್ಲ ಕಾಶಿ ರಾಮೇಶ್ವರ ಅಂತೀವಲ್ಲ, ನಾವೆಲ್ಲ ಕಾಶಿ ರಾಮೇಶ್ವರ ಅಂದ್ರ ಅವರೆಲ್ಲ ಮಕ್ಕಾ ಮದಿನಾ ಅಂತಾರ. ಶರೀಫ್ ಅಂದ, ಯಪ್ಪ ಮಕ್ಕ ಎಲ್ಲಿ ಮದಿನಾ ಎಲ್ಲಿ, ಹೋಗ್ಬೇಕಂದ್ರೆ 6 ತಿಂಗಳು ಬೇಕು, ನೀ ಎಲ್ಲಿ ಹೋದ್ದಿ ಅಂದ್ರ ಇಲ್ರಪ್ಪ ಹಿಂಗ್ ಹೋಗೋಣ ಹಿಂಗ್ ಬರ್ತೀನಿ ಅಂದ. ಆಚೆ ಕಡೆ ಕೋಲ್ಯಾಗ ಶರೀಫನ ತಂದೆ ತಾಯಿ ಕೂತಿರತ್ತ, ಅವ್ವ ಅಪ್ಪ ಕೂತಿರೋ, ಹೋಗಿ ಏನ್ ಮಾಡ ಶರೀಫ ಅವ್ವ ಅಪ್ಪನ ಪಾಲಿಗೆ ನಮಸ್ಕಾರ ಮಾಡತ್ತ, ಬಂದಪ್ಪ ಹೋಗಂದ ಮಕ್ಕ ಮದಿನಕ್ಕ ಅಂದತ್ತ. ಮಕ್ಕ ಅಂದ್ರ ತಾಯಿ, ಮದಿನಾ ಅಂದ್ರ ತಂದೆ, ಇವರೇ ಅಪ್ಪ ಅವ್ವ ಅಂದಂತ. ಹಾಗ ಜನ್ಮ ಕೊಟ್ಟ ತಂದೆ ತಾಯಿ ದೊಡ್ಡವರಲ್ಲ. ಹಾಗ ಯಾವ ಸಿದ್ಧರಾಮ ಹೋದ ಬಳಿಕ ತಾಯಿ ದುಃಖ ಮಾಡ್ತಾಳೆ, ಸುಗ್ಲಾದೇವಿ ಮಗನ ಸಲುವಾಗಿ. ರಾತ್ರಿ ಆಗ್ಯದ, ತಾಯಿ ಸುಗ್ಲಾದೇವಿ ಮಲ್ಕೊಂಡ ನಿದ್ದೆ ಹತ್ತಿ ಬಿಟ್ಟದ. ಅವಾಗ ತಾಯಿ ಸುಗ್ಲಾದೇವಿ ಕನಸಿನೊಳಗ ಮಲ್ಲಯ್ಯ ಬಂದು ಹೇಳುತ್ತಾನೆ, ಅಮ್ಮ ದುಃಖ ಮಾಡಬೇಡ ಅಮ್ಮ. ಮಲ್ಲಯ್ಯ ಬಂದು ಹೇಳ್ತದ ಸುಗ್ಲಾದೇವಿಗೆ, ವಾ ನೀನು ದುಃಖ ಮಾಡಬೇಡ, ನಿನ್ನ ಮಗನಿಗೆ ಯಾವ ಹುಲಿನ ತಿಂದು ಹಾಕಿಲ್ಲ, ನಿನ್ನ ಮಗ ಎಲ್ಲಿ ಸತ್ತಿಲ್ಲ, ನಿನ್ನ ಮಗ ಶ್ರೀಶೈಲಕ್ಕೆ ಹೊಂಟಾನ. ಮಲ್ಲಯ್ಯ ಬಂದು ಹೇಳ್ತಾನ ತಾಯಿ ಸುಗ್ಲಾದೇವಿಗೆ, ಸಾಮಾನ್ಯವಾದ ಮಗನಲ್ಲ ತಾಯಿ, ನಿನ್ನ ಮಗ ಸಾಮಾನ್ಯವಾದ ಮಗನಲ್ಲ ತಾಯಿ, ನಿನ್ನ ಮಗನ ಕೀರ್ತಿ ಅಜರಾಮವಾಗಿ ನೆಲೆತದ, ದುಃಖ ಮಾಡಬೇಡ ತಾಯಿ, ನಿನ್ನ ಮಗ ಶ್ರೀಶೈಲಕ್ಕೆ ಹೊಂಟಾನ, ಮಲ್ಲನಿಗಾಗಿ ಹೊಂಟ, ದುಃಖ ಮಾಡುವಂತೆ ಮಲ್ಲಯ್ಯ ಹೇಳಿ ಕನಸಿನೊಳಗ ಮಾಯವಾಗಿ ಹೋಗ್ಬಿಟ್ಟದ. ಅವಾಗ ತಾಯಿಗೆ ಸಮಾಧಾನ ಆಗ್ಯದ. ಇವ ಸಿದ್ಧರಾಮ ಅಡವಿ ಒಳಗ ಮಲ್ಲಯ್ಯ ಕತ್ತಲಾಗ್ಯದ, ಎಲ್ಲಿರುವೆ ಮಲ್ಲಯ್ಯ, ಕತ್ತಲಾಗ್ಯದ, ಕಾಲಾಗೆಲ್ಲ ಮುಳು ಚುಚ್ಚವ, ಕತ್ತಲದ ಕಾಡು ಕತ್ತಲದ, ಗಿಡ ಮರಗಳದವ, ಮೈಯೆಲ್ಲ ಮುಳ್ಳು ಬರ್ಚದ, ಕಾಲಾಗೆಲ್ಲ ಮುಳ್ಳು ಚುಚ್ಚದ. ಕಲ್ಲು ತಟ್ಟಿ ಸಿದ್ಧರಾಮ ಕೆಳಗೆ ಬಿದ್ದದ್ರ, ಯವ್ವ ಅಲ್ಲಿಲ್ಲ ಇಪ್ಪ ಅಲ್ಲಿಲ್ಲ, ಮಲ್ಲಯ್ಯ ಅಂತನ ಸಿದ್ಧರಾಮ. ಮಲ್ಲಯ್ಯ ಎಲ್ಲಿರುವೆ ತಂದೆ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ದರ್ಶನವ ನೀಡೋ ಮಲ್ಲಯ್ಯ, ಮಲ್ಲಯ್ಯ ಸಿದ್ಧರಾಮ ಮಲ್ಲಯ್ಯ ಅಂತ ಕೂಗುತ್ತಾನೆ. ಎಲ್ಲಿ ಹೋದೆಯಪ್ಪ, ಎಲ್ಲಿ ಹೋದೆ ಮಲ್ಲಯ್ಯ?
ಸಿದ್ಧರಾಮ ಒಂದೇ ಸವನ ನೀರಿಲ್ಲ, ಒಂದು ತುತ್ತ ಊಟ ಮಾಡಿಲ್ಲ, ಬಾಯೆಲ್ಲ ಬತ್ತಿ ಹೋಗ್ಬಿಟ್ಟದೆ, ಬಾಯೆಲ್ಲ ಬತ್ತಿ ಹೋಗಿಬಿಟ್ಟದ. ಸಿದ್ಧರಾಮ ಮಲ್ಲಯ್ಯ 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 ಬಹಳ 6 ವರ್ಷದ ಮಗ ಯವ್ವ, ಹಸಿವಾಗ್ಯದ. ತಾಯಿಗೆ ನೆನೆಸಿಲ್ಲ, ತಂದೆಗೆ ನೆನೆಸಿಲ್ಲವ. ಯಾರಿಗೆ ನೆನಸಾಕತ್ತಾನ? ಮಲ್ಲಯ್ಯ ನೆನಸಾಕತ್ತ. ಹಾಗ ಗಡ್ಡ ನಿಂತಾಗ ಮಲ್ಲಯ್ಯ ಬರ್ತಾನ, ಸುಮ್ಮನೆ ಬರಲ್ಲ ಬಾಂದ್ರವ. ಹರ ಹರ ಉದ ಉದ ಹರ ಹರ ಉದ ಉದ ಅಂದ್ರೆ ದೇವ್ರ ಬಲ್ಲ ಮಗ ಅವ. ಗಟ್ಟಿಯಾಗಿ ನಿಂದಿರ್ಬೇಕು, ಅವಾಗ ಮಲ್ಲಯ್ಯ ಗಟ್ಟಿ ಆಗುತ್ತಾನ. ನೀವು ಮಣೂರ ಗಡ್ಡಲಿಂಗ ನೋಡಲಿ, ಮಣೂರು ಹಿಂದಿ ತಾಲೂಕು ಮಣೂರ ಹೊಳ್ಯಾಗ ಮಣೂರು ಎಲ್ಲ ಮಾಡೋದು ದಂಡಿಗೆ ಗಡ್ಲಿಂಗ. ಇಬ್ಬರು ಕೂಡ ಒಂದು ಕಡೆ ಹಚ್ಚಿ ಕಡೆ ಭಿಕ್ಷಕ್ಕೆ ಹೋಗಿದ್ರಂತ. ಭೀಮಾ ನದಿ ದಂಡಿಗೆ ಇಬ್ರು ಕಡೆ ಭಿಕ್ಷಕ್ಕೆ ಹೋಗ್ಯಾರ. ಎಲ್ಲಮ್ಮ ಕೈಯಾಗ ಪರಡಿ, ಕೊಳ್ಳಾಗ ಭಂಡಾರ ಚೀಲ, ಕೊಳ್ಳಾಗ ಕೌಡಿ ಸರ. ಮತ್ತು ನನಗೆ ತಿಳ್ಕೊಂಡು ಬರ್ತೀವಿ. ಅವಾಗ ಪರಡಿ ತೊಗೊಂಡು ಹಾಕಿ ಹೊಂಟಾಳ. ಇವ ಬಗಲಿ ಜೋಳಿಗೆ ಹಾಕೊಂಡು ಕೊಳ್ಳ ರುದ್ರಾಕ್ಷ ಹಾಕೊಂಡು ಭೀಮಾ ನದಿ ತುಂಬಿ ಹೊಂಟಿತ್ತು. ಅಕ್ಕಿ ಪರಡಿ ಮುಂದೆ ಇಟ್ಕೊಂಡು ಉದ 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 ದಿಕ್ಕಿ ಹೊಂಟಾಳ. ಇವ ಗಡ್ಡಪ್ಪ ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ ಅನ್ನರ್ದಾಗ ಸ್ವಲ್ಪ ಎಲ್ಲಮ್ಮ ಮುಂದಕ್ಕಾದ. ಎಲ್ಲಮ್ಮನ ಮುಂದಕ್ಕಾದಲು. ಇವ ನನ್ನಂತ ಸ್ವಾಮಿ ಗಡ್ಡಪ್ಪ ಎಲ್ಲಮ್ಮ ಎಟ್ಟು ಮುಂದೆ ಹೊಂಟಾಳಕಿ ಉದ ಉದ ಅಲ್ಲಾಕತ್ತಾಳ. ನಾನು ಹರಾರ ಅನ್ನೋದು ಬಿಡ್ಬೇಕಂದ, ಇವನು ಏನ ಮಾಡ ಹರಾರ ಅನ್ನೋದು ಬಿಟ್ಟ. ಇವನಕ್ಕಿ ನೋಡು ಉದ ಉದ ಅಲ್ಲಾಕದ ನೀರಾಗ ಗುಮಕತ್ತ ಮುಳುಗದ. ಯಾಕೆ ಒಂದು ಹಿಡಿಲಿಲ್ಲ? ನೀವು ಒಂದು ಹಿಡ್ರಿ, ಗಟ್ಟಿ ಹಿಡ್ರಿ. ಯಾವ ರೀತಿಯಾಗಿ ಸಿದ್ಧರಾಮ ಮಲ್ಲನ ಗಟ್ಟಿಯಾಗಿ ಹಿಡಿದ ದುಃಖ ಮಾಡ್ತಾನೆ ಮಲ್ಲಯ್ಯ. ಅವಾಗ ಕಂಬೀರಿ, ಅಲ್ಲಿ ನಿಮ್ಮೆಲ್ಲ ಕಂಬಿ ಇರ್ತಾರ. ಈ ಹೋಳಿ ಹುಣ್ಣಿ ಆಗದ ಎಲ್ಲ ಜನ ಶ್ರೀಶೈಲಕ್ಕೆ ಹೋಗ್ತಾರೆ ನೋಡ್ರಿ. ಯಾವಾಗ ಹೋಳಿ ಹುಣ್ಣಿ ಬೂದಿ ದಿವಸ ಎಲ್ಲ ಜನ ಕಂಬಿ ತಗೊಂಡು ಎಟ್ಟು ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ಭಕ್ತರು ಶ್ರೀಶೈಲಕ್ಕೆ ಹೊಂಟಿರ್ತಾರ. ಶ್ರೀಶೈಲಕ್ಕೆ ಎಷ್ಟೆಲ್ಲ ಜನ ಪಾದಯಾತ್ರೆ ಹೋದರ ಮಲ್ಲಯ್ಯ ಅಂತಾರ. ಶ್ರೀಗಿರಿ ಮಲ್ಲಯ್ಯ, ಮಹಂತ ಮಲ್ಲಯ್ಯ, ಪರ್ವತ ಮಲ್ಲಯ್ಯ. ಮಲ್ಲಯ್ಯನ ಶಕ್ತಿ ನೀವೆಲ್ಲ ಶ್ರೀಶೈಲಕ್ಕೆ ಹೋದ್ರ ಖೂನ್ ಆಗ್ತದ. ಶ್ರೀಶೈಲ ಹೆಂಗದ್ರ ಅದು ಭೂ ಕೈಲಾಸದ. ಯಾವ ಶ್ರೀಶೈಲ ಭೂ ಕೈಲಾಸದ. ಶ್ರೀಶೈಲಕ್ಕೆ ಬಹಳ ಜನ ಹೋಗ್ಯಾರವ್ವ. 63 ಶರಣರು, ಯಾವ ರಾಮ ಲಕ್ಷ್ಮಣ ಎಲ್ಲರೂ ಹೋಗಿ ಬಂದಾರ ಶ್ರೀಶೈಲಕ್ಕೆ. ಎಲ್ಲ ಜನ ಏನಾಗ್ಯದ ಶ್ರೀಶೈಲಕ್ಕೆ ಹೊಂಟಿರ್ತಾರೆ. ಎಲ್ಲರೂ ಭಜನೆ ಮಾಡ್ಕೋತ ತಾಳ ದಮಡಿ ಒಂದಿಗೆ ಯಾವಾಗ ಮಲ್ಲಯ್ಯ ನಾಮಸ್ಮರಣೆ ಮಾಡ್ಕೋತ ಎಲ್ಲ ಭಕ್ತರು ಶ್ರೀಶೈಲಕ್ಕೆ ಹೊಂಟಿರ್ತಾರೆ. ಅವಾಗ ಅಡಿಯೊಳಗೆ ದಟ್ಟವಾದ ಅಡವಿ ಹಾದಿ ಸಿಕ್ಕಿಲ್ಲ ಸಿದ್ಧರಾಮನಿಗೆ. ಮಲ್ಲಯ್ಯ ಎಲ್ಲಿರುವ ತಂದೆ? ಯಾವ ರೀತಿಯಾಗಿ ಸಿದ್ಧರಾಮ ಒಂದೇ ಸೌದೆ ಮಲ್ಲಯ್ಯ ಅಂತಾನ. ಹಸಿವಾಗ್ಯದವ, ಹಸಿವಾಗ್ಯದ, ನೀರಿಲ್ಲ. ನಾವು ಹೆಂಗಪ್ಪ ಅಂತಂದ್ರೆ ಸತ್ತರ ಮಲ್ಲಯ್ಯನ ಸಲುವಾಗಿ ಸೈಬೇಕು. ಹುಚ್ಚನಾದ್ರೆ ಮಲ್ಲನ ಸಲುವಾಗಿ ಹುಚ್ಚನಾಗಬೇಕು. ಸಾಲ ಮಾಡಿದರ ಅವನ ಸಲುವಾಗಿ ಸಾಲ ಮಾಡಿ ಮಲ್ಲಯ್ಯ ಒಲಿತಾನ. ಸಿದ್ಧರಾಮನ ಕಾಲಿ ಕಲ್ಲ ಬಡ್ದದ, ಬಟ್ಟೆ ಹೊಡೆದ ರಕ್ತ ಸೋರಾಕಂತ. 6 ವರ್ಷದ ಮಗ ಸಿದ್ಧರಾಮ, 6 ವರ್ಷದ ಮಗ ಸಿದ್ಧರಾಮ. ಯಾವ ಹಸಿಗೂಸು ಸಿದ್ಧರಾಮ ಮಲ್ಲಯ್ಯ ಅಂತ ಹೊಂಟದ. ಮಲ್ಲಯ್ಯ ಅಂತ ತಿಳ್ಕೊಂಡು ಮಲ್ಲಯ್ಯ ಅವಾಗ ಎಲ್ಲ ಜನ ಎಷ್ಟೆಲ್ಲ ಸಾವಿರಾರು ಜನ ಎಲ್ಲ ಶ್ರೀಶೈಲಕ್ಕೆ ಹೊಂಟಿದ್ದಾರೆ. ಅವಾಗ ಏನಾಗ್ಯದ, ಎಲ್ಲ ಜನ ಏನು ಮಾಡ್ಯಾರ, ಕಂಬಿ ಹೊತ್ಕೊಂಡು ಏನು ಮಾಡ್ಯಾರ, ಮಲ್ಲಯ್ಯನ ಸಲುವಾಗಿ ಶ್ರೀಶೈಲಕ್ಕೆ ಹೊಂಟಿದ್ದಾರೆ. ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಅವಾಗ ಏನಾಗ್ಯದ, ಎಲ್ಲ ಜನ ಎಲ್ಲ ಶ್ರೀಶೈಲಕ್ಕೆ ಹೊಂಟಿರ್ತಾರಲ್ಲ ನೋಡಿ. ಎಷ್ಟು ಚಂದ ಸಿದ್ಧರಾಮ ಪುರಾಣ ನೋಡಕ್ ಹ್ಯಾಂಗಾಗ್ಬಿಟ್ಟದ ನಿಮ್ಗೆಲ್ಲ. ನಾವೇನು ಇಲ್ಲೇ ಇದ್ದೀವೋ ಎಲ್ಲಿದ್ದೀವೋ ಅನ್ನೋಂಥ ಸಮಯದಲ್ಲಿ ನಮೋ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ. ನಮೋ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ನಮ್ಮ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ನಮ್ಮ ಪರ್ವತ ಮಲ್ಲಯ್ಯ. ನಮೋ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ. ನಮೋ ಪಾರ್ವತಿ ವಲ್ಲಭ ಶಂಕರ
ಮಲ್ಲಯ್ಯ ಮಲ್ಲಯ್ಯ ಎಲ್ಲಿರುವ ತಂದೆ ಮಲ್ಲಯ್ಯ ಹಂಗೆ ಮ್ಯಾಗ ಬರ್ರಿ. ಅಣ್ಣಗೌಡ ಅಪ್ಪ ಅಂದ್ರಗಳ ಎಲ್ಲರಿಗೆ ಹೊಂದಿರುವರೆ ನಾವು ಸಿರಿಸಲ್ಕೊಂಡಿದ್ದೇವಪ್ಪ. ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಬಾ ಮಗ. ಅಪ್ಪ ಹೋಗಿ ಬರೋಣ. ನಡೀರಿ ತಂದೆ. ಅವಾಗ ಸಿದ್ದರಾಮ ಎಲ್ಲ ಜನ ಶ್ರೀಶೈಲಕ್ಕೆ ಹೊಂಟಿರ್ತಾರಲ್ಲ ಅವ್ರಿಗೆಲ್ಲ ಕೇಳ್ತಾನೆ ಸಿದ್ದರಾಮ. ಮಲ್ಲಯ್ಯ ನೋಡಿ ಶ್ರೀಶೈಲಕ್ಕೆ ಹ್ಯಾಂಗ ಹೊಂಟಾರ ಎಲ್ಲರೂ, ಶ್ರೀಶೈಲಕ್ಕೆ ಹೊಂಟಾರ ಎಲ್ಲರೂ, ಶ್ರೀಶೈಲಕ್ಕೆ ಹೊಂಟಾರ ಎಲ್ಲರೂ ಮಲ್ಲಯ್ಯನ ಸಲುವಾಗಿ. ಅವಾಗ ಸಿದ್ದರಾಮ ಕೇಳ್ತಾನೆ ಎಲ್ಲಿಗೆ ಹೊಂಟ್ರಪ್ಪ, ಎಲ್ಲಿಗೆ ಹೊಂಟ್ರಿ? ಅವಾಗ ಸಿದ್ದರಾಮ ಕೇಳ್ತಾನೆ ಎಲ್ಲಿಗೆ ಹೊಂಟ್ರಿ ಅನ್ನುವಂತ ಸಮಯದೊಳಗೆ ಅಣ್ಣಂದಿರ ತಂದಿಗಳಿರ ಎಲ್ಲಿಗೆ ಹೊರಟಿರುವಿರಿ? ನಾವು ಸಿರಿಸಲ್ಕೊಂಡಿದ್ದೇವೆ ಅಪ್ಪಾಜಿ. ಏತಕ್ಕಾಗಿ ಹೊರಟಿರುವಿರಿ ಅಣ್ಣಂದಿರ? ಶ್ರೀಶೈಲ ಮಲ್ಲಯ್ಯ ನೋಡೋದಕ್ಕಾಗಿ. ಶ್ರೀಶೈಲ ಮಲ್ಲಯ್ಯ ಅಲ್ಲೇ ಇರುವನ? ಹೌದು, ಅಲ್ಲೇ ಇರೋದು. ನನ್ನೂ ಕರ್ಕೊಂಡು ನಡ್ರಿ ತಂದೆ, ನಾನು ಕೂಡ ದರ್ಶನ ಮಾಡಬೇಕು. ನಡಿ ತಂದೆ, ಹೋಗಿ ಬರೋಣ. ಅವಾಗ ಸಿದ್ದರಾಮ ಎಲ್ಲರೊಂದಿಗೆ ಶ್ರೀಶೈಲಕ್ಕೆ ಹೊಂಟಾರೆ. ಸಿದ್ದರಾಮ ಎಲ್ಲ ಜಂಗಮರೊಂದಿಗೆ ಎಲ್ಲ ಜನ ಶ್ರೀಶೈಲಕ್ಕೆ ಹೊಂಟಾರಲ್ಲ, ಎಲ್ಲರ ಜೊತೆ ಪಾದ ಯಾತ್ರೆ ಮಾಡ್ಕೊಂಡು ಸಿದ್ದರಾಮ ಹೊಂಟಾನ, ಮಲ್ಲನ ಸಲುವಾಗಿ ಹೊಂಟಾನ. ಹೋಗುವ ಹಾದಿ ಒಳಗೆ ಏನಾಗ್ಯದ, ಕತ್ತಲಾಗಿಬಿಟ್ಟದ. ಎಲ್ಲ ಕೂಡ್ರಲ್ಲ ಹಿಂದೆ ನೆಟ್ಟನೆಲ್ಲ ಕೂಡ್ರಿ ಹಿಂದೆ. ಅವಾಗ ಏನಾಗ್ಯದ, ಸಿದ್ದರಾಮ ಅಲ್ಲಿರ್ಲ ಹಾದಿ ತಪ್ಪಿ ಹೋದ. ಸಿದ್ದರಾಮ ಹಾದಿ ತಪ್ಪ್ಯಾದ, ಹಾದಿ ತಪ್ಪ್ಯಾದ. ಆ ಎಲ್ಲ ಕಂಬಿ ಜನ ಎಲ್ಲ ಮುಂದೆ ಹೋಗ್ಬಿಟ್ಟಾರ, ಕತ್ತಲೊಳಗೆ ಹಾದಿ ತಪ್ಪಿ ಬಿಟ್ಟದ. ರಾತ್ರಿ ಆಗಿಬಿಟ್ಟದ. ಸಿದ್ದರಾಮ ಹುಚ್ಚನಾಗಿ ಬಿಟ್ಟದ, ಮಲ್ಲನ ಸಲುವಾಗಿ ಹುಚ್ಚನಾಗಿ ಬಿಟ್ಟ. ಸಿದ್ದರಾಮ ಕತ್ಲಾಗ ಹಾದಿ ತಪ್ಪಿ ಕೆಳಗೆ ಬಿದ್ದು ಬಿಟ್ಟ. ಅವಾಗ ಕೈಲಾಸ ದೇವಿ ಪಾರ್ವತ ದೇವಿ ಏನು ಮಾಡ್ತಾಳೆ, ಕೈಲಾಸದೊಳಗೆ ಪರಮಾತ್ಮ ಹೇಳ್ತಾಳೆ, ಏನು ಪರಮೇಶ್ವರ, ಏನು ನಿನ್ನ ಲೀಲೆ ಇದು? 6 ವರ್ಷದ ಮಗ ಸಿದ್ದರಾಮ ನಿನಗಾಗಿ ಬುದ್ಧಿ ತೋಳು ಹೊಂಟದ, ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಎಷ್ಟೊಂದು ಪರೀಕ್ಷೆ ಅನ್ನುವಂತ ಸಮಯದೊಳಗೆ ಪರಮಾತ್ಮ ಹೇಳ್ತಾನೆ, ದೇವಿ ಇನ್ನ ನೋಡು ಸಿದ್ದರಾಮನ ಪರೀಕ್ಷೆ ಅನ್ನುವಂತ ಸಾಕ್ಷಾತ್ ದೇವಿ ಸಿದ್ದರಾಮಗ ಶ್ರೀಶೈಲಕ್ಕೆ ಒಯ್ದು ಬಿಟ್ಟಾಳೆ. ಶ್ರೀಶೈಲ ನೀವೆಲ್ಲ ನೋಡಿರಿ, ಹೋಗಿರಲ್ಲ ಶ್ರೀಶೈಲಕ್ಕೆ. ಅವಾಗ ಹೋದ ಬಳಕ ಎಲ್ಲ ಜನ ಶ್ರೀಶೈಲಕ್ಕೆ ಹೋಗ್ಯಾರ. ಅವಾಗ ಹೋದ ಬಳಕ ಎದ್ದಿನ ಶರಣ. ಅವಾಗ ಕೇಳ್ತಾರ, ಯಪ್ಪ ಮಲ್ಲ ಎಲ್ಲಿ ಅನ್ನುವಂತ ಸರಸು. ಅವಾಗ ಮಲ್ಲ ಎಲ್ಲಿ ಅನ್ನುವಂತ ಸಮಯದ ಅಲ್ಲಿಂದ ಸರಸು. ಅವಾಗ ಹೇಳ್ತಾನೆ, ಇವನೇ ನಿನ್ನ ಮಲ್ಲಯ್ಯ. ಇಲ್ಲ ನಿನ್ನ ಮಲ್ಲಯ್ಯ, ಇವನೇ ನಿನ್ನ ಮಲ್ಲಯ್ಯ ನೋಡು. ನನ್ನ ಮಲ್ಲಯ್ಯ ಇವನಲ್ಲ ತಂದೆ, ನನ್ನ ಮಲ್ಲಯ್ಯ ಇದು ಇವನಲ್ಲ. ಮಲ್ಲಯ್ಯ ಅಲ್ಲ, ಇದು ಕಲ್ಲದ ಅನ್ನವ. ಇದು ಕಲ್ಲು ಲಿಂಗ, ನನ್ನ ಮಲ್ಲಯ್ಯ ಇವನಲ್ಲ. ತಂದೆ ಮಲ್ಲಯ್ಯ ಎಲ್ಲಿರುವ ತಂದೆ? ಇದು ಮಲ್ಲಯ್ಯ ಅಲ್ಲ, ಇದು ಕಲ್ಲದು. ಓಯಪ್ಪ ಇದು ಗುಂಡಗಲ್ಲದ. ನನ್ನ ಮಲ್ಲಯ್ಯ ಅಂತ ಮಾತನಾಡುವಂತ ಮಲ್ಲಯ್ಯ, ಮಸ್ರಾನ ಬುದ್ಧಿ ತೋಳಬಾತ ಹೇಳಿದ ಮಲ್ಲಯ್ಯ. ಓಯಪ್ಪ ಇದು ಕಲ್ಲದ, ಕಲ್ಲದ ಅನ್ನ ಸಿದ್ದರಾಮ. ಶ್ರೀಶೈಲ ಮಲ್ಲಯ್ಯ ಇದು ಲಿಂಗ ಅದ, ಇದು ಕಲ್ಲದ. ಇದು ನನ್ನ ಮಲ್ಲಯ್ಯ ಹಂಗ ಕೈಯೊಳ ತ್ರಿಶೂಲದ ತಲೆ ಮೇಲೆ ಜಡಿಯಲ್ಲಿ ಗಂಗೆ ಅದಳ. ಕೊಳ್ಳಾಗ ಯಾವ ವಿಷಯ ಶರಪ ಸುತ್ತಕೊಂಡದ, ಹುಲಿ ಚರ್ಮ ಸುತ್ತಕೊಂಡದ, ಅವ ನನ್ನ ಮಲ್ಲ ಇಲ್ರೋ ಯಪ್ಪ, ಅವ ನನ್ನ ಮಲ್ಲಯ್ಯ. ಸಿದ್ದರಾಮ ತೀರ ಹುಚ್ಚಾಗಿತ್ತವ. ಯಾವಾಗ ಮಲ್ಲಯ್ಯ ನೋಡ ಬಳಕಿದ ಮಲ್ಲಯ್ಯ ಅಲ್ಲ ಅಂದ್ರೆ ಯಾವಾಗ ಸಿದ್ದರಾಮ ಮತ್ತೆ ಹುಚ್ಚನಾಗಿಬಿಟ್ಟ, ಮತ್ತೆ ಹುಚ್ಚನಾಗಿ ಬಿಟ್ಟ ಸಿದ್ದರಾಮ. ಹಂಗ ಮಲ್ಲಯ್ಯನ ಗುಡಿಯನ್ನು ಹೊರಗೆ ಬಂದ, ತೀರ ದುಃಖ ಮೇಲೆ ಅಳ್ಳಾಕಂತ ಮಲ್ಲಯ್ಯ ಎಲ್ಲಿರುವೆ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಪುರಾಣ ಎಲ್ಲಿರುವೆ ಮಲ್ಲಯ್ಯ
ನಿನ್ನ ಸಲುವಾಗಿ ಕಲ್ಲು ಮುಳ್ಳು ಎನ್ನದೆ, ನಿನ್ನ ಸಲುವಾಗಿ ಕಲ್ಲು ಮುಳ್ಳು ಎನ್ನದೆ, ದುಡಿಯುತ್ತ ನಡೆದ ಮಲ್ಲಯ್ಯ ಮಲ್ಲಯ್ಯ. ನಿನ್ನ ಸಲುವಾಗಿ ಕಲ್ಲು ಮುಳ್ಳು ತುಳಿದೆ, ಮಲ್ಲಯ್ಯ ಮಲ್ಲಯ್ಯ ಎಂದು ನಾಮ ನುಡಿದೆ. ಎಲ್ಲಿರುವೋ 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 ನೀನ ಮಲ್ಲಯ್ಯ, ದರ್ಶನ ನೀಡ ಮಲ್ಲಯ್ಯ. ತಂದೆ ತಾಯಿ ತೊರೆದು ಹುಡುಕುತ್ತ ಬಂದೆ, ದರ್ಶನವ ನೀಡ ಮಲ್ಲಯ್ಯ. ತಂದೆ ತಾಯಿ ತೊರೆದು ಹುಡುಕುತ್ತ ಬಂದೆ, ದರ್ಶನವ ನೀಡ ಮಲ್ಲಯ್ಯ. ನೀನೆಲಸಿದವಾಸ ಶ್ರೀಶೈಲ ಕೈಲಾಸ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ನಾಮದಲ್ಲಿ. ನೀನೆಲಸಿದವಾಸ ಶ್ರೀಶೈಲ ಕೈಲಾಸ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ನಾಮದಿ. ದರ್ಶನ ಬಲಿದ ದರ್ಶನ ಬಲಿದ ಸಿದ್ದರಾಮನ ಎಲ್ಲಿರುವೆ 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 ನೀನೇ ಮಲ್ಲಯ್ಯ, ದರ್ಶನ ನೀಡ ಮಲ್ಲಯ್ಯ. ಎಲ್ಲಿರುವೆ ಎಲ್ಲಿರುವೆ
ಯಾವ ರೀತಿಯಾಗಿ ಸಿದ್ಧರಾಮ ಶ್ರೀಶೈಲಕ್ಕೆ ಬಂದ, ಅವಾಗ ಹೇಳ್ತಾನೆ ಸಿದ್ಧರಾಮ, ಯಪ್ಪ ಶ್ರೀಶೈಲ ಒಳಗೆ ಇರ್ತೀನಿ ಅಂತ ಹೇಳಿದಿಲ್ಲೋ ಯಪ್ಪ, ಎಲ್ಲಿ ಇರ್ತೀಯ ನಮ್ಮಕ, ಶ್ರೀಶೈಲ ಒಳಗೆ ಇರ್ತೀನಿ ಅಂತ ಹೇಳಿದೆ. ಎಲ್ಲಿದ್ದೀವ ನನ್ನಪ್ಪ, ಎಲ್ಲಿದ್ದೀಯಪ್ಪ? ಬಹಳ ದೂರಿನ ಬಂದಿನೋ ಮಲ್ಲಯ್ಯ, ನಿನಗಾಗಿ ಮೊಸರನ್ನ ಬುತ್ತಿ ತಂದೆ, ಹಸು ಬಹಳ ಆಗ್ಯಾನೇನು, ಊಟ ಮಾಡಬಾರೋ ಯಪ್ಪ, ಊಟ ಮಾಡಬಾರೋ ಮಲ್ಲಯ್ಯ, ನಿನಗ ಮೊದಲೇ ವಯಸ್ಸಾಗಿಲ್ಲ, ಹಸುವಾಗಿ ಎಲ್ಲಾದ್ರೂ ಬಿದ್ದು ಸತ್ತಿಗಿತ್ತಿ, ಶ್ರೀಶೈಲ ಪರ್ವದಾಗ ನಿನಗಾಗಿ ಬಂದಿದೆ ಬಾ ಅಂದ. ಮಲ್ಲಯ್ಯ ಬರಲಿಲ್ಲ. ಸಿದ್ಧರಾಮ ಅಂತ ಮಲ್ಲಯ್ಯ ನೀನು ಬರದಿದ್ದಾರೆ, ನಾನು ಯಾವ ರೀತಿಯಾಗಿ ಪ್ರಾಣ ಕಳ್ಕೊಳ್ಳಿ ಏನು ಸಿದ್ಧರಾಮ, ಏನು ನನ್ನ ಶಿರಚ್ಛೇದನ ಮಾಡಿಕೊಳ್ಳಿ ಏನು, ಪರ್ವತದ ಮ್ಯಾಗಿನ ಜಿಗದಾದ್ರೆ ಅವಾಗ ಬರ್ತೀಯನೋ ಮಲ್ಲಯ್ಯ, ಊಟ ಮಾಡಬಾರೋ ಮಲ್ಲಯ್ಯ, ಮಲ್ಲಯ್ಯ. ಸಿದ್ಧರಾಮ ಹತ್ತು ಕಣ್ಣೆಲ್ಲ ಕೆಂಪಾಗಿ 5-6 ವರ್ಷದ ಮಗ. ಯಾವ ಸಿದ್ಧರಾಮ ಬಾಯೆಲ್ಲ ಬತ್ತಿ ಹೋಗ್ಯಲ್ಲ, ಹಸಿವಾಗ್ಯದ, ಬಾಳ ಮಲ್ಲಯ್ಯ ಸಿಗಲಿಲ್ಲ. ಏನು ಮಾಡಿದ ಸಿದ್ಧರಾಮ, ಶ್ರೀಶೈಲಕ್ಕೆ ನೀವೆಲ್ಲ ನೋಡಿ, ಎತ್ತರವಾಗಿರ್ತಕ್ಕಂಥ ಪರ್ವತದ ಬೆಟ್ಟದ ಗುಡ್ಡದ ಎತ್ತರವಾಗಿರ್ತಕ್ಕಂಥ ಗುಡ್ಡ ಹತ್ಯದ ಸಿದ್ಧರಾಮ, ಎತ್ತರವಾದ ಪರ್ವತ ತುದಿ ಮ್ಯಾಲ ಏರಿ ನಿಂತು ಮಲ್ಲನ ಶಿಖರ ನೋಡ, ಬಂಗಾರ ಶಿಖರ ಗುಡಿ ನೋಡ್ತದ, ಬಂಗಾರದ ಗುಡಿ ಚನ್ನ ಮಲ್ಲಿಕಾರ್ಜುನ, ಬಂಗಾರದ ಗುಡಿ ಮಲ್ಲನ ಗುಡಿ ನೋಡುತ್ತಾನೆ. ಗುಡಿ ಕಡೆ ನೋಡಿ ಮತ್ತೆ ಕಣ್ಣೀರು ಹಾಕ್ತದೆ ಮಲ್ಲಯ್ಯ. ಸಿದ್ಧರಾಮ ಮಲ್ಲನ ಬಂಗಾರ ಗುಡಿ ನೋಡಿ ಕಣ್ಣೀರು ಹಾಕ್ತದೆ ಮಲ್ಲಯ್ಯ. ಹೆಣ್ಣಿಗಾಗಿ ಸತ್ತವ್ರ ಅದರ, ಮಣ್ಣಿಗಾಗಿ ಸತ್ತವ್ರ ಅದರ, ನಿನಗಾಗಿ ಸತ್ತವ್ರ ಕಡಿಯಪ್ಪ ಮಲ್ಲಯ್ಯ ಅಳ್ಳಕಂತ. ಯಾವಾಗ ಸಿದ್ಧರಾಮ ಅಡವ್ಯಾಗ ಚೀರಾಕಂತಂದ್ರ ಇಡೀ ಅಡವಿನ ಗಡಗಡ ಅಂತ ನಡ್ಗಾಕಂತದ. ಎತ್ತರೆ ಮಲ್ಲಯ್ಯ ಹುಡುಕಾಡ್ಬೇಕು ನೋಡಿ ಮಲ್ಲಯ್ಯ. ನಮ್ಮ ಬರೇ ಪುರಾಣ ಹೇಳಿದ್ರೆ ಹೀಗಾಗ್ಯದ, ಅವ ಯಾವ ರೀತಿ ತನ್ನ ಜೀವನ ಮಾಡಿರ್ಬೇಕವ. ಕೊನೆಯದಾಗಿ ಸಿದ್ಧರಾಮ ಇನ್ನು ನನಗೆ ಮಲ್ಲಯ್ಯ ಸಿಗಾಗಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ನಾನು ಕೆಟ್ಟದಲ್ಲ, ನಾನು ಕೆಟ್ಟು ಹೋದದಲ್ಲ, ನನ್ನ ಮಲ್ಲಯ್ಯ ಅಲ್ಲೋ ಎಲ್ಲೋ ಅಡಿವಾಗಿದ್ದೇನೋ ಹೋದಿಲ್ಲಲ್ಲ, ಮತ್ತೆ ಹೊಳ್ಳಿ ಊರಿಗೆ ಹೋಗಬೇಡ ಸಿದ್ಧರಾಮ, ನಾನು ಮರಳಿ ನನ್ನ ಊರಿಗೆ ಹೋಗಬಾರದು, ಮಲ್ಲಯ್ಯ ಸಿಗದೆ ಇದ್ದರೆ ನನ್ನ ಪ್ರಾಣ ಇಲ್ಲೇ ಹೋಲಿ ಅದು ಸಿದ್ಧರಾಮ, ಇಲ್ಲೇ ಹೋಲಿದ ಪ್ರಾಣ. ಎತ್ತರವಾದ ಬೆಟ್ಟ ಹತ್ಯನ ಸಿದ್ಧರಾಮ. ಒಂದು ಮಗು ತಾಯಿಗೆ ಹಾಗೆ ಹ್ಯಾಂಗ ಅಳ್ತದೆವ್ವ, ಒಂದು ಕೂಸ ತಾಯಿಗೆ ಹಾಗೆ ಹ್ಯಾಂಗ ಅಳ್ತದ ನೋಡ್ರಿ, ಅದು ಅವ್ವ ಒಳಗೆ ಹೋಯ್ತದ, ಯಾವಾಗ ತಾಯಿ ಎಲ್ಲ ಕೂಸ ಹ್ಯಾಂಗ ಅಂಬೆಗೆ ಹಚ್ಚಿ ತಾಯಿ మీద ತಳ್ಕೋತ ಮಗ ಹೋಗ್ತದಲ್ಲ, ಹಾಂಗಳ್ಳಕತ್ತ ಸಿದ್ಧರಾಮ. ಸಿದ್ಧರಾಮ ಹಾಂಗಳ್ಳಕತ್ತನ ಮಲ್ಲಯ್ಯನ ಸಲುವಾಗಿ. ಮಲ್ಲಯ್ಯ ಸಿಗದೇ ಇಲ್ಲ, ಮಲ್ಲಯ್ಯ ಬರಲೇ ಇಲ್ಲ. ಒಮ್ಮೆ ಬಾ ಅಂದ್ರೆ ಬರಂಗಿಲ್ಲವ, ಒಮ್ಮೆ ಕೂಗಿ ಕರೆದಾಗ ಬಾ ಅಂದ್ರೆ ಬರಂಗಲ್ಲವ. ರೇವಣ ಸಿದ್ದೇಶ್ವರ ಭಕ್ತಿ ಪರೀಕ್ಷೆ ಮಾಡ್ತಾನಲ್ಲ. ಸಿದ್ಧರಾಮ ಕೂಗದ, ಅತ್ತ ಕರೆದ, ಮಲ್ಲಯ್ಯ ಅಂದ ಬುದ್ಧಿ ಕೈಯಾಗಿ ಹಿಡಿದನ, ಬಾರೋ ಯಪ್ಪ ಊಟ ಮಾಡಿಸ್ತೀವಂದ. ಬರಲಿಲ್ಲ ಮಲ್ಲಯ್ಯ, ಬರಲಿಲ್ಲ ಮಲ್ಲಯ್ಯ. ಕೊನೆಯದಾಗಿ ಸಿದ್ಧರಾಮ ಒಂದು ನಿರ್ಣಯ ತಗೊಂಡ. ಸಿದ್ಧರಾಮ ಒಂದು ನಿರ್ಣಯ ತಗೊಂಡು ಏನಂದ್ರ, ಈ ಪರ್ವತ ಮ್ಯಾಗಿನ ಬಿದ್ದು ನಾನು ಸತ್ತು ಹೋಗಬೇಕಂತ ನಿರ್ಧಾರ ಮಾಡಿಬಿಡು ಸಿದ್ಧರಾಮ. ಮ್ಯಾಗಿನ ಬಿದ್ದು ಸತ್ತು ಹೋಗಬೇಕು, ನೀನಿಲ್ಲದ ಕಾಯ ಇದು ಎದಕ್ಕೆ ಬೇಕಂದ ಸಿದ್ಧರಾಮ. ಅದಕ್ಕೆ ಹೇಳಿದ್ರಂತ ಮಹಾದೇವಿ, ಕಾಯ ಕರ್ರದೆ ಕರಿದಾರೇನು, ಕಾಯ ಮಿಲ್ಲದೆ ಮಿಂಚಿದ್ದಾರೆ. ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ನೀನು ಒಲಿದೆ ಕಾಯ, ಏನಾದರೂ ಇದಯ್ಯ ಯಾವ ನೀ ನನಗೆ ಒಲ್ತಿಲ್ಲ, ನನಗೆ ಭೇಟಿ ಆಗಿಲ್ಲ, ನನ್ನ ಕೈಯನ್ನು ಮೊಸರನ್ನ ಬುತ್ತಿ ಊಟ ಮಾಡಿಲ್ಲ, ನಾನಿದ್ದು ಫಲವೇ ನನ್ನ ಸಿದ್ಧರಾಮ, ನಾನಿದ್ದು ಫಲ. ಎದಕ್ಕೆ ಬೇಕು ಜೀವನ? ನೀನು ನನಗೆ ಹುಡುಕಾಡೋದು ಹೊಲತನ ಬಂದಿ, ಅಡವ್ಯಾಗ ಬಂದಿ, ಮುದುಕನಾಗಿ ಬಂದು ಊಟ ಬೇಕಂತ ನಿನಗಾಗಿ ಬಿತ್ತಿ ತೊಡ ಬಂದಲ್ಲ. ಯಾವಾಗ ಸಿದ್ಧರಾಮ ಏನು ಮಾಡ್ಯದ, ಈ ನಿನ್ನ ಪರ್ವತ ಮೇಲೆ
ಮಲ್ಲಯ್ಯನ ಜಿಗಿಬೇಕಂತ ದುಃಖ ಮಾಡಕಂತಾನ, ಮ್ಯಾಗ ನಿಂತು ಅಳ್ಳಾಕಂತಾನ. ಅವಾಗ ಸಿದ್ಧರಾಮ ಅಳತಾನ, ಮಲ್ಲಯ್ಯ ಬರ್ತಾ ನೋಡ್ಬೇಕು ನೀವೆಲ್ಲ ಯಾವ ರೀತಿಯಾದ ಬಳಕ. ಮಲ್ಲಯ್ಯ ಅವಾಗ ಸಿದ್ಧರಾಮ ಹೊಳ್ಳಿ ನೋಡ್ತಾನೆ. ಮಲ್ಲಯ್ಯ ನೋಡಿ ಹೇಗಿದೆ ಅವಾಗ ಅಲ್ಲ ಕೂಡ ಹಂಗ ಯಾರು ಹೇಳ್ಬೇಡ. ಸಿದ್ಧರಾಮ ಮಲ್ಲಯ್ಯ ಹಿಂದಡೆ ಕೊಡಕತ್ತಿ ಅವಾಗ ಸಿದ್ಧರಾಮ ಮಲ್ಲನ ಪಾದ ಮ್ಯಾಲ ಬಿದ್ದು ದುಃಖ ಮಾಡ್ತಾನೆ. ಮಲ್ಲಯ್ಯ ಯಪ್ಪ, ಮಲ್ಲಯ್ಯ ನಿನಗಾಗಿ ಬಂದಿದ್ದು, ಯಪ್ಪ ನಿನಗಾಗಿ ಬಂದಿದ್ದು, ಮಲ್ಲಯ್ಯ ನಿನಗಾಗಿ ಬಂದಿದ್ದಪ್ಪ. ಗಟ್ಟದ ಸಿದ್ಧರಾಮಗ ಆನಂದ ಆಗಿ ಬಿಟ್ಟದ. ಮಲ್ಲನ ಪಾದ ಮ್ಯಾಲ ಬಿದ್ದದ. ಮಲ್ಲಯ್ಯ 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 ಅವಾಗ ಹೇಳ್ತಾನೆ, ಒಬ್ಬನೇ ನೀನೊಬ್ಬನೇ ಮಲ್ಲಯ್ಯ, ಜಗತ್ತಿಗೂ ಮುಕ್ತಿಗೂ ಭಕ್ತಿಗೂ ನೀನೊಬ್ಬನೇ ಅನ್ನುವಂತ ಸಮಯದೊಳಗ ಅಟ್ಟೆಕೊಂಡು ಖುಷಿ ನೀನೊಬ್ಬನೇ ಯಾವಾಗ ಜಗತ್ತಿಗೆ ಒಡೆಯ, ನೀನೊಬ್ಬನೇ ಮಲ್ಲಯ್ಯ, ನಮ್ಮೆಲ್ಲರ ಕಾಪಾಡುವನು. ನೋಡಿ ಎಷ್ಟು ಸನ್ನಿವೇಶ ಎಷ್ಟು ಚಂದದೇವ. ಸಿದ್ಧರಾಮ ಮಲ್ಲಯ್ಯ ಹಾರುವಂತ ಆಸನ ಮಲ್ಲಯ್ಯ ಬಂದಾಗ ಹ್ಯಾಂಗ ಕೈ ಹಿಡ್ದಲ್ಲ. ಅದಕ್ಕೆ ಹೇಳುತ್ತಾರೆ ಪುಣ್ಯಾತ್ಮರಿ, ನೀನೊಬ್ಬನೇ ಜಗತ್ತಿಗೆ ಮಲ್ಲಯ್ಯ. ಹಲೋ ಬ್ಲೂಟೂತ್ ಶ್ರೀಶೈಲ ಮಲ್ಲಯ್ಯ ನೀನೊಬ್ಬನೆಂದು ಯಾವಾಗ ಸಿದ್ಧರಾಮ ಮೊಸರಾನ ಬುತ್ತಿ ಕೈಯ ಹಿಡ್ಕೊಂಡು ಬಂದ. ಮಲ್ಲಯ್ಯ ಪ್ರತ್ಯಕ್ಷ ನೋಡಿ ಹ್ಯಾಂಗ ಮಲ್ಲಯ್ಯ ಸಾಕ್ಷಾತ್ ಮಲ್ಲಯ್ಯನ ಯಾವ ಎಲ್ಲ ಪುಣ್ಯ ಮಾಡಿ ಎಲ್ಲ ನನ್ನ ಗಳೂರಿಗಿರುವುದೆಲ್ಲ ನನ್ನ ಶಡು ತಂದೆ ತಾಯಿ ಬೆಳಗ. ಸಿದ್ದರಾಮೇಶ್ವರ ಪುರಾಣಕ್ಕೆ ಸುಮ್ಮನೆ ಹೇಳಿ ಪವಾಡ ಮುಗಿಸಿ ಬಿಡಾಕ್ ಬರ್ತಿತ್ತು ನಮಗನು. ಯಾವಾಗ ನೀವೆಲ್ಲ ಅಜ್ಜುಡಿ ಮುತ್ಯ ನಮ್ಮರ್ದು ಕೊಡ್ತಿದ್ವಿ ಎಲ್ಲ ಮಾಡಿದ್ರೆ ಪುರಾಣ ಚಲೋ ಅಲ್ಲ. ಅವಾಗ ಸಿದ್ದರಾಮನ ಕೈ ಒಳಗೆ ಮೊಸರಾನ ಬುತ್ತಿ ಅದ. ಮಲ್ಲಯ್ಯ ಹೇಳತ್ತ ಮೈ ಕೊಡೋನ ಕೈಯ, ಹಸಿವಾಗ್ಯದ ಮಗನೇ ಊಟ ಮಾಡ್ತೀನೋ ಸಿದ್ದರಾಮ. ಸಿದ್ದರಾಮ ಹಸಿವಾಗಿದೆ ಮಗು, ಊಟ ತಂದೆ. ಕೊಡು. ತಂದೆ ತಗೋ ತಂದೆ, ಅನ್ನ ಮೊಸರ ಬುತ್ತಿದ್ದದೆಂದಿ ತಂದೆ, ಊಟ ಮಾಡು ಬಾ ತಂದೆ, ಊಟ ಮಾಡು ಬಾ. ಕುಂದ್ರಲ್ಲ ಕೊಡು ತಂದೆ. ಈತ ಸರಿ ಎಲ್ಲ ಅಲ್ಲೇ ಕುಂದ್ರಲ್ಲ, ನೀ ಹೊತ್ತು ಮನಸ್ಸು. ಅವಾಗ ಏನಾಗ್ಯದ ನನಗೆ ಉಳಿಸಿ ಮತ್ತ ಯಾವ ರೀತಿಯಾಗಿ ಸಿದ್ದರಾಮ ಮಲ್ಲಯ್ಯಗೆ ಮೊಸರನ ಬುತ್ತಿ ತಂದು ಊಟ ಮಾಡುದು. ಸಿದ್ದರಾಮನಿಗೆ ಆನಂದವೇ ಆನಂದವು. ಅದಕ್ಕಾಗಿ ಹೇಳುತ್ತದ, ಕಣ್ಣಿದ್ದ ಬಳಕ ಭಗವಂತಗೆ ನೋಡಿ, ದೇವ್ರು ನೋಡಿ ಪುರಾಣ ಪ್ರವಚನ ಕೇಳಕ್ ಬರ್ರಿ. ನೋಡಿ ಎಲ್ಲ ನಮ್ದು ಅಟ್ಟು ವಯಸ್ಸಾದ್ರ ಸಹಿತ ಅಲ್ಲಿನ ಪುರಾಣ ಕೇಳಕ್ ಬರ್ತಾರೆ ಮನೆ ಅಂದ್ರು. ಇನ್ನ ಎಷ್ಟೋ ಜನ ಸುಮ್ಮನೆ ಮನ್ಯಾಗ ಕೂತಿರ್ತಾರೆ, ಎಲ್ಲ ನೋಡ್ಬಿಡು ಪುರಾಣ. ಅದೇ ಮುತ್ತೆ ಬಂದವ, ಆಚೆ ವರ್ಷ ಬಂದವ, ನಾ ಬಿನ್ನಕ್ಕೆ ಹೋದಾಗ ಕೇಳ್ತಾರೆ, ಅದೇ ಮೊದಲು ಮುತ್ತೆ ನೀನು. ಯಾವ ರೀತಿಯಾಗಿ ಸಿದ್ಧರಾಮ ಊಟ ಮಾಡಕ್ಕಂತ ಏನು ಆನಂದ, ಏನು ಸಿಕ್ಕರೆ ಸಿಗ್ತಾ ಇದೇವ. ಯಾವ ಧಾರಾವಾಹಿ ನೋಡಿ ಬರ್ತದೆ ಏನು, ಯಾವ ಧಾರಾವಾಹಿ ನೋಡಿ ಇಂತ ಆನಂದ ಅದೇನು. ಸುಮ್ಮನೆ ನೋಡ್ತೀವಿ ರಾಮಾಚಾರಿ ಅದು ಇದು, ಸುಡ್ಗಾಡು ಪುಟ್ಗೌರಿ ಅದು ಇದು. ಧಾರಾವಾಹಿ ಯಾವ ಧಾರಾವಾಹಿ ಸುದ್ದ ಅಂತ ಹೇಳ್ತೀರಿ ನೀವು. ಎಲ್ಲ ಧಾರಾವಾಹಿ ಎಲ್ಲರೂ ಎಡ್ಯಾಡಿ ಹೆಂಡ್ರಾಗ್ಯಾರ, ಹೌದಲ್ಲ. ಅದು ಚಲೋ ಧಾರಾವಾಹಿ ನಮ್ಮ ಮನೆತನ ಮರಿತಾವ ಎಲ್ಲ ಅವು. ನಾವೆಲ್ಲ ಧಾರಾವಾಹಿ ನೋಡಿ ನಮಗೆಲ್ಲ BP ಶುಗರ್ ಬರ್ಲಕತ್ತದ. ಇಂಥದೆಲ್ಲ ನೋಡ್ಬೇಕು. ಪರಮಾತ್ಮ ಕಣ್ಣು ಕೊಟ್ಟಾನ, ಭಗವಂತ ಕಣ್ಣು ಕೊಟ್ಟಾನ. ಯಾವಾಗ ನನ್ನಪ್ಪ ಸಿದ್ದರಾಮೇಶ್ವರ. ಇದೇನು ನಿಜವಾದ ಘಟನೆ ಇಲ್ಲಿ ನಮ್ಮ ಊರಾಗ ನಡೆದೋ, ಇದೇನು ಸಿದ್ದರಾಮ ಆಗಿನ ಕಾಲದೊಳಗ ಶ್ರೀಶೈಲ ಮಲ್ಲಯ್ಯ ಊಟ ಮಾಡಿಸೋದಂತ ನೋಡಿದ ಹಂಗಾಗಿ ಬಿಟ್ಟದ. ಮೈಯೆಲ್ಲ ರೋಮಾಂಚನ ಆಗ್ಬೇಕಲ್ಲ. ಎಂಥ ಪವಾಡ ಅಂತೀರಿ ನೀವೆಲ್ಲ. ಇದು ಎಲ್ಲ ಸತ್ಯ ಘಟನೆ ಅದ, ಇದೆಲ್ಲ ಸತ್ಯ, ಇದೆಲ್ಲ ಪವಾಡ ಸತ್ಯ ಅದ, ಮಹಾತ್ಮರು ಮಾಡಿದ ಸತ್ಯ ಅದ. ಸಿದ್ದರಾಮಗ ಕೇಳ್ತಾನ ಮಲ್ಲಯ್ಯ, ನಿನಗೇನು ಬೇಕು ಮಗನೇ, ಏನು ಬೇಕಂತ ಕೇಳ್ತಾನ. ಯಪ್ಪ ನನಗೇನು ಬೇಡ, ನಿನ್ನೆ ನಮ್ಮ ಊರಿಗೆ ಬಾ ಅಂತ. ಸಿದ್ದರಾಮ ಮಲ್ಲಯ್ಯ ತೊಗೊಂಡವ್ರ ಊರಿಗೆ ಹೋತ, ನಾಳೆಗೆ ನೋಡ್ಬೇಕು ನೀವೆಲ್ಲ. ನೀವು ಶ್ರೀಶೈಲಕ್ಕೆ ಹೋಗಿ ಏನು ತರ್ತೀರಿ ನೋಡಣ.
ಸಿದ್ಧರಾಮ ಶ್ರೀಶೈಲಕ್ಕೆ ಹೋದ, ಮಲ್ಲಯ್ಯ ಕರ್ಕೊಂಡು ಬಂದ. ನೀವೇನ್ ತೊಗೊಂಡ್ ಬರ್ತೀರಿ ಶ್ರೀಶೈಲಕ್ಕೆ ಹೋಗಿ? ಯವ್ವ ಪಾತಾಳ ಗಂಗೆ ತಲೆ ತೊಯ್ಸ್ಕೊಂಡು ಕೆಮ್ಮದಾಗ ತೊಗೊಂಡ್ ಬಂದೀವಿ. ನಾವು ಕೆಮ್ಮದಾಗ ತೊಗೊಂಡ್ ಬಂದ್ರ ಸಿದ್ಧರಾಮ ಮಲ್ಲಯ್ಯ ತೊಗೊಂಡ್ ಬರ್ತಾನಲ್ಲ. ಸಿದ್ಧರಾಮಗ ಆನಂದವಿ ಆನಂದ ಯಪ್ಪ. ಅದಕ್ಕೆ ಹೇಳ್ತಾರೆ, ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಮಹಂತ ಕೂಡಲ ಸಂಗಮ ದೇವ. ದೇವರ ಕಣ್ಣು ಕೊಟ್ಟ ಇಂಥದೆಲ್ಲ ನೋಡ್ಬೇಕವ. ಚಂತ ನೋಡ್ಬಾರ್ದಲ್ಲ, ನೋಡ್ತೀರಿ ನೀವೆಲ್ಲ. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ. ಪರಮಾತ್ಮ ಕಿವಿ ಕೊಟ್ಟಾನ, ಪುರಾಣ ಪ್ರವಚನ ಕೇಳಬೇಕಾಗ್ಯದ. ಕೈ ಕೊಟ್ಟಾನ ದೇವ್ರಿ, ಅದಕ್ಕೆ ಇನ್ನೊಬ್ರ ಮನಿ ಮುರಿಲೆ, ಇನ್ನೊಬ್ರ ಮೋಸ ಮಾಡ್ಲೆ, ಈ ಕೈಲಿ ಇನ್ನೊಬ್ರ ಏನ ಮಾಡ್ತೇವಿ. ಈ ಕೈ ಎದಕ್ಕೆ ಕೊಟ್ಟ ಪರಮಾತ್ಮ? ಲಿಂಗ ಪೂಜೆ ಮಾಡ್ರಿ, ಮಹಾತ್ಮರ ಪಾದ ಪೂಜೆ ಮಾಡ್ರಿ. ಅವಾಗ ಈ ಕೈಗೆಲ್ಲ ಪರಮಾತ್ಮ ನಾಳೆಗೆ ನಮ್ಮ ಕೈ ಹೀಗಾತಾವ. ಹೀಗಲ್ಲ ಮಾಡೋದೇನವಾಗ ಇರುವ ತನಕ ನಾವೆಲ್ಲ ಏನು ಹಿಂಗ ಆಗ್ಬಾರ್ದಂದ್ರ ನಾವೆಲ್ಲ ಭಗವಂತನ ಪೂಜೆ ಮಾಡ್ಬೇಕಲ್ಲ. ಸಿದ್ಧರಾಮಗ ಆನಂದವಿ ಆನಂದ ಯಪ್ಪ. ಈ ಕಣ್ಣು ಕೊಟ್ಟಿದನಕ ಎಷ್ಟು ಆನಂದ. ನಮಗೆಲ್ಲ ಕಣ್ಣು ಕೊಟ್ಟಾನ ದೇವರ, ಕಾಲ ಕೊಟ್ಟಾನ, ಕೇಳಾಕ ಕಿವಿ ಕೊಟ್ಟಾನ, ಎಲ್ಲ ಸಂಪತ್ತು ಕೊಟ್ಟಾನ. ದೇವ್ರ ಗುಡಿ ಪುರಾಣ ಕೇಳಕ್ ಬರೋದಾಗಲ್ಲ ನಮಗ. ನಿಮ್ಗೆಲ್ಲ ಕಣ್ಣು ಕೊಟ್ಟಾನ ಮಾಡಿದ್ರಿ. ಈ ಕೆಲವು ಮಂದಿ ಕಣ್ಣೇ ಇರಲ್ಲ, ಹೌದಲ್ಲ? ಈ ಹುಟ್ಟು ಕುಡ್ರೆ ಬೇರೆ, ಈ ಕತ್ಲನ ಕಣ್ಣು ಹೋತ ನೋಡ್ರಿ. ಏನಂತಾರ ಅಶೋಕ? ಈಳಗಣ್ಣ. ನನಗ ಹೋತ ಸುಮ್ ಹೇಳಕತ್ತಿ ನಿಮ್ಗೆಲ್ಲ ನೋಡ್ಕತ್ತ ಏನು ಕಾಣ್ತಲ್ಲ. ಹೊತ್ತ ಮುಳುಗುತ್ತಂದ್ರ ಈಳಗಣ್ಣ ಹೋಗ್ಬಿಡ್ತಾವ. ನೀ ಅತ್ತಿ ಮನೆಗೆ ಹೋಗಿ ಅಂದಿಲ್ಲ? ಶಾಂತಕುಮಾರನ ತರ್ತಾರೇನ್ರಿ ನಿಮ್ಗೆ ಇಲ್ಲಿ ವೇದಿಕೆಗೆ? ಅವಾಗ ಒಂದ್ ದಿವಸ ಸ್ವಲ್ಪ ನಿಮಗೆ ನಗಿಸಿ ಬಿಡ್ತೇನೆ.